ಏನೋ ನಿಜವಾಗ್ಲೂ ನಿಮಗೆ ಬರೆಯಕ್ ಬರಲ್ವಾ? ಏ ಅದೆಂಗಾಯ್ತದೆ? ನಾನು ಈ ಸ್ಕೂಲ್ ಮೆಟ್ಲು ಹತ್ತಿದ್ರೆ ಅಲ್ವಾ ಓದಕ್ಕೆ ಬರೆಯಕ್ಕೆ ಬರೋದು. ನಮ್ಮ ಹಳ್ಳಿನಾಗೆ ಈ ಸ್ಕೂಲೇ ಇರ್ಲಿಲ್ಲ. ಬ್ಯಾರೆ ಊರ್ಗೆ ನಮ್ಮ ಮಗಿ ಹೋಗೋದ್ ಬೇಡ ಅಂತ ನಮ್ಮ ಅಪ್ಪಯ್ಯ ನನ್ನ ಈ ಸ್ಕೂಲ್ಗೆ ಕಳಿಸ್ಲಿಲ್ಲ. ಸೂಪರ್ ರೀ ನೀವು. ಓದಕ್ ಬರೆಯಕ್ ಬರಲ್ಲ ಅಂದ್ರು ಸತ್ಯ ಹೇಳಕ್ ಬರುತ್ತಲ್ಲ, ಅಷ್ಟ್ ಸಾಕು ಬಿಡಿ. ನಿಜವಾದ ತಿಳುವಳಿಕೆ ಅಂದ್ರೆ ಇದು. ಏನ್ರಿ ಬಸಪ್ಪ, ನಿಮ್ ಹೆಂಡತಿಗೆ ಓದಕ್ ಬರೆಯಕ್ ಬರಲ್ಲ ಅಂದ್ಮೇಲೆ ಈ ಡೈರಿ ಯಾಕೆ ಇಟ್ಕೋತಾರೆ? ಅದು ಸಹ ಈ ಡೈರಿ ಸುತ್ತ ಇಷ್ಟೊಂದು ಸುಳ್ಳಿನ ಕೋಟೆ ಕಟ್ಟಿದೀರಾ ಅಂದ್ಮೇಲೆ ಇದ್ರಲ್ಲೇನೋ ಇದೆ ಅಂತಾನೆ ಅರ್ಥ. ಹಾಗಾದ್ರೆ ಆ ಡೈರಿಲಿ ಬರ್ತಿರೋದು ಏನಾದ್ರೂ ಕೋಡ್ ಇರ್ಬೋದಾ? ಅಯ್ಯೋ, ಓಡಾದ್ರೂ ಇರ್ಲಿ ಕೊಂಬಾದ್ರೂ ಇರ್ಲಿ, ನಿನ್ಗೆ ಯಾಕೆ ಸುಮ್ಮನಿರ್ಬಾರ್ದಾ? ಯು ಆರ್ ರೈಟ್ ಇನ್ಸ್ಪೆಕ್ಟರ್, ಇದೆ. ಈ ಡೈರಿಲಿ ಏನೋ ಇನ್ಫಾರ್ಮೇಶನ್ ಇದೆ. ಶ್ರೀಲಕ್ಷ್ಮಿ ಕೃಪಾ. ಲಕ್ಷ್ಮಿ ಅಂದ್ರೆ ದುಡ್ಡು. ದುಡ್ಡಿನ ಬಗ್ಗೆ ಇನ್ಫಾರ್ಮೇಶನ್ ಇರೋ ಡೈರಿನಾ? ಹಾ, ಇರ್ಬೋದು ಇರ್ಬೋದು. ದೇವ್ರೆ, ನಿನ್ ಹಿಂದೆ ನಾವಿದ್ದೇವೆ, ನಮ್ಮನ್ನ ಮುನ್ನಡೆಸು. ನೋಡು, ಅಕ್ಕ ಬಾಂಡು ಜೇಮ್ಸ್ ಬಾಂಡ್ ಆಗಿ ಬದಲಾಗ್ತಿರೋದನ್ನ ನೋಡು. ಸುಮ್ಮನೆ ಅದ್ರಲ್ಲೇನಿದೆ ದೇವ್ರ ಹಿಂದೆ ನಾವಿದೀವಲ್ವಾ, ದೇವ್ರ ತಾನೆ ನಮ್ಮನ್ನ ಕಾಯೋದು ಕಾಪಾಡೋದು. ಅದಕ್ಕೆ ಡೈರಿ ನಂಗೆ ಬರ್ದೀವ್ನಿ. ನಿಮ್ ಮನೆ ದೇವ್ರು ಯಾವ್ದು? ತಾಯಿ ಚಾಮುಂಡೇಶ್ವರವ. ನಾನು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಯ್ತೀನಿ, ಮಾವನ್ ಕಾರ್ನಾಗೆ ಹೋಯ್ತೀನಿ. ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಗೊತ್ತಾ? ಆಹಾ ತಾಯಿ, ನಿಂದೇ ಅದೃಷ್ಟ. ನಿಮ್ಮ ಮನೆ ದೇವರು ಚಾಮುಂಡಿ, ನಿನ್ ಎದುರುಗಡೆ ಇರೋದು ಚಾಮುಂಡಿ. ಓ ಹಂಗ? ಅಷ್ಟೊಂದು ದೈವ ಭಕ್ತರು ಅಂದ್ಮೇಲೆ ಈ ಮನೇಲಿ ದೇವ್ರ ಮನೆ ಯಾಕಿಲ್ಲ? ಹಂಗ್ ಕೇಳಿ ಮತ್ತೆ ನಮ್ಮ ಮಾವಂಗೆ ನಾನು ಕೇಳ್ತಾನೆ ಇರ್ತೀನಿ, ದೇವ್ರ ಮನೆ ಮಾಡಿಸ್ಕೊಡಿ ಅಂತ. ಆದ್ರೆ ಮಾವನಿಯ ರೂಮ್ನಾಗೆ ಫೋಟೋ ಆಯ್ತಲ್ಲ, ಅದಕ್ಕೆ ಪೂಜೆ ಮಾಡು ಅಂತಾರೆ. ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಯೋ ಒಸಿ ಸುಮ್ಕೆ ಇರಮ್ಮಿ. ಏನ್ರಿ ಇದು? ಲಕ್ಷ್ಮೀ ಕೃಪಾ ಅಂತ ಬರ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಡೈರಿ ಬೇಕಿತ್ತ? ಇನ್ಸ್ಪೆಕ್ಟರ್, ಅಯ್ಯೋ 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 ಸರ್,
ತೂಕವಾಗೇ ಇದೆ. ಡಾಕ್ಯುಮೆಂಟ್ಸ್ ಇದರಲ್ಲೇ ಇರ್ಬೋದಾ? ಅಯ್ಯೋ, ನಮ್ಮ ಮನೆ ದೇವರು ಅದನ್ನ ಯಾಕೆ ಇಲ್ಲಿಗೆ ತಂದ್ರಿ? ಹೇಳ್ತೀನಿ. ಇನ್ಸ್ಪೆಕ್ಟರ್. ಎಸ್ ಸರ್. ಹರಸಿ ಆರತಿ